ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ಮಾನ್ಯ ಶ್ರೀ ಜಾರ್ಜ್ ಅವರು ಈ ಇಲಾಖೆಯ ಜವಾಬ್ದಾರಿನ ತೆಗೆದುಕೊಂಡು ಬಹಳ ಪಾರದರ್ಶಕವಾಗಿ ಇವತ್ತು ಉತ್ತಮವಾಗಿ ನಮ್ಮ ಇಲಾಖೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾವು ಹಿಂದೆ ವಿದ್ಯುತ್ ಶಕ್ತಿಯಲ್ಲೂ ಕೂಡ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ಹಿಂದೆ ತೆಗೆದುಕೊಂಡು ನಾವೇನು ನಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಕೆಲವು ತೀರ್ಮಾನವನ್ನು ತೆಗೆದುಕೊಂಡು ವಿಂಡ್ ವಿಚಾರದಲ್ಲಿ ಇರ್ಬೋದು, ಸೋಲಾರ್ ವಿಚಾರದಲ್ಲಿ ಇರ್ಬೋದು, ಆಮೇಲೆ ಏನು ನಾವು ಈ ಬೆಂಗಳೂರು ನಗರದಲ್ಲಿ ಗ್ಯಾಸ್, ಇವತ್ತು ಗ್ಯಾಸ್ನಲ್ಲಿ ವಿದ್ಯುತ್ 24 ವಿತಿನ್ 2 ಮಿನಿಟ್ಸ್ ವಿದ್ಯುತ್ ಶಕ್ತಿ ಹೋದರೆ ಏನು 340 ಮೆಗಾವ್ಯಾಟ್ ಉತ್ಪಾದನೆ ಮಾಡುವಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡು ಬಹುಶಃ ಎಲ್ಲ ವಿಶ್ವದ ಅನೇಕ ಇಂಡಸ್ಟ್ರಿಯಲಿಸ್ಟು ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಇಲ್ಲಿ ವಿದ್ಯುತ್ ಶಕ್ತಿ ಸಿಗ್ತದೆ, ನಾವಿಲ್ಲಿ ಬಂಡವಾಳವನ್ನು ಹೂಡಬಹುದು, ಇಲ್ಲಿ ವ್ಯವಹಾರವನ್ನು ಮಾಡಬಹುದು ಅಂತೇಳಿ ನಂಬಿ ಇವತ್ತು ಬಂದು ಎಲ್ಲ ಕೂಡ ಇಲ್ಲಿ ಬಂಡವಾಳ ಆಗ್ಲಿಕ್ಕೆ ಇವತ್ತು ಎಲ್ಲ ಮುಂದೆ ಬರ್ತಾ ಇದ್ದಾರೆ. ನಾನು ತಮಗೆಲ್ಲ ಹೇಳೋದಿಷ್ಟೇ, ಇವತ್ತು ಈಗೂ ಕೂಡ ಹೊಸ ಯೋಜನೆಗಳನ್ನು ಹಿಂದೆ ನಾನು ಹೋಗಿ ಆಸ್ಟ್ರಿಯಾಗೆ, ಸ್ವಿಟ್ಜರ್ಲ್ಯಾಂಡ್ಗೆ, ಜರ್ಮನಿಗೆ ಹೋಗಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದೆ. ಇವತ್ತು ಪಂಪ್ ಸ್ಟೋರೇಜ್ ಏನಿತ್ತು, ಪಂಪ್ ಸ್ಟೋರೇಜ್ ಪವರು, ಅದಕ್ಕೆ ಹೊಸದಾಗಿ ಇವತ್ತು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಅಲ್ಲಿ ಸೌದತ್ತಿ ತಾವು ಮತ್ತು ವರಾಯಿಯಲ್ಲೂ ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜಾರ್ಜ್ ಅವರು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡು ಉಳಿಸ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಏನು ಸೋಲಾರ್ ವಿಚಾರದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ 20 ರಿಂದ 50 ಮೆಗಾವ್ಯಾಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ನಾವು ಮಾಡಿದ್ವು. ಟ್ರಾನ್ಸ್ಮಿಷನ್ ಲಾಸ್ಗೋಸ್ಕರ ರೈತರಿಗೆ ಹಗಲಲ್ಲೇ ವಿದ್ಯುತ್ ಶಕ್ತಿ ಕೊಡಬೇಕು. ಹಗಲಲ್ಲೇ ನಾವು ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ನಾವು ಅವತ್ತಿನ ಕಾಲದಲ್ಲಿ ತೀರ್ಮಾನವನ್ನು ಮಾಡಿ 6 ಗಂಟೆಯಿಂದ 7 ಗಂಟೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟರು. ಅದನ್ನು ಇವತ್ತು ಟ್ರಾನ್ಸ್ಮಿಷನ್ ಲಾಸ್ಗಳನ್ನು ಅಲ್ಲೇ ಮಾಡಿ, ಅದರ ಜೊತೆಗೆ ರೈತರ ಭೂಮಿಲಿ ಇವತ್ತು ಏನು ಸೋಲಾರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡೆ. ಒಂದೇ ಜಾಗದಲ್ಲಿ ಯಾವ ರೈತ ಕೂಡ ಅವತ್ತು ರೈತನ ಭೂಮಿ ಬೆಲೆ 50,000 ರೂಪಾಯಿ ಇತ್ತು, ಅವನಿಗೆ ಬರೀ 18,000 ರೂಪಾಯಿ ಅವನಿಗೆ ಬಾಡಿಗೆ ಕೊಟ್ಬಿಟ್ಟು ವರ್ಷಕ್ಕೆ ಇಡೀ ರೈತರು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಈ DK ಶಿವಕುಮಾರ್ ಮಾಡ್ತಾನೆ ಅನ್ನೋದು ನಂಬಿಕೆಯನ್ನು ಇಟ್ಕೊಂಡು ಒಂದೇ ಜಾಗದಲ್ಲಿ 13,000 ಎಕರೆಯನ್ನು ಕೊಟ್ಟು ಅವರ ರೈತ ಇವತ್ತು ಕೂಡ ಜಮೀನಿನ ಮಾಲೀಕನಾಗಿದ್ದಾನೆ. ಅವ್ರಿಗೆ ತಿಂಗಳಿಗೆ ಇವತ್ತು 26-27,000 ರೂಪಾಯಿ ಇವತ್ತು ಅವನಿಗೆ ವರ್ಷಕ್ಕೆ ಇವತ್ತು ಅವನಿಗೆ ಬರ್ತಾ ಇದೆ. ಈ ಯೋಜನೆ ಇಡೀ ದೇಶದಲ್ಲ, ಇಡೀ ಪ್ರಪಂಚಕ್ಕೆ ಇದೊಂದು ಮಾದರಿಯಾದಂಥ ಯೋಜನೆ. ಇವತ್ತು ಇಡೀ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕ ಮಾಡೆಲ್, ಕರ್ನಾಟಕ ಮಾದರಿಯನ್ನ ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಮುಖ್ಯ. ಹಂಗೆ ನಾನು ಇಲಾಖೆಯ ಮಂತ್ರಿಯಾಗಿ ಜವಾಬ್ದಾರಿ ಆದ್ಮೇಲೆ ನನ್ನ ಬದುಕಿನಲ್ಲಿ ಇದೊಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗಿದ್ದೇನೆ ಅನ್ನೋದು ಆತ್ಮ ಸಾಕ್ಷಿ ಇದೆ. ಆ ಸಾಕ್ಷಿ ಗುಡ್ಡೆ DK ಶಿವಕುಮಾರ್ ಅಲ್ಲ ಬಿಟ್ಟಿದ್ದು, ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರಯತ್ನದಿಂದ, ನಿಮ್ಮೆಲ್ಲರ ಹೋರಾಟದಿಂದ, ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ನಾವು ಈ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 35,000 ಜನ, ನಮ್ಮ 35 ಲಕ್ಷ IP ಸೆಟ್ಗಳಿದೆ, 2 ಲಕ್ಷ ಗ್ರಾಹಕರುಗಳಿದ್ದಾರೆ. ಇವತ್ತು ಆ ಗ್ರಾಹಕರ ಬದುಕನ್ನ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ನನಗೆ ಗೊತ್ತಿದೆ. ನಮ್ಮ ಸರ್ಕಾರಕ್ಕೆ ಏನ್ ಬೇಕಾದ್ರೂ ಶಕ್ತಿ ತುಂಬುವಂಥದ್ದು. ಎಲ್ಲ ರೈತರು, ಎಲ್ಲ ಗ್ರಾಹಕರ ಫೋನ್ ನಂಬರು ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಫೋನ್ ಇದೆ. ನೀವು ಮನಸ್ಸು ಮಾಡಿದ್ರೆ DK ಶಿವಕುಮಾರ್ ಮೇಲೂ ಕೇಳಿಸ್ಬೋದು, DK ಶಿವಕುಮಾರ್ನ ಕೆಳಕು ಇಳಿಸ್ಬೋದು. ಅದ್ರ ಮೇಲೆ ನನಗೆ ವಿಶ್ವಾಸ ಇದೆ. ಅಷ್ಟು ವಿಶ್ವಾಸವನ್ನ, ರೈತರ ಬದುಕನ್ನ ಪ್ರತಿಯೊಬ್ರು ಕೂಡ, ಯಾವ ಚೀಫ್ ಇಂಜಿನಿಯರ್ಗೂ ಫೋನ್ ಮಾಡೋದಿಲ್ಲ, ಯಾವ ಎಕ್ಸಿಕ್ಯೂಟಿವ್ ಮಾಡೋದಿಲ್ಲ, ಪವರ್ ಮೆನ್ ಎಲ್ಲಿದ್ದಾನೆ, ಲೈನ್ ಮೇಲೆ ಎಲ್ಲಿದ್ದಾನೆ ಅಂತ ಫೋನ್ ಮಾಡಿ ಮಾಡ್ತಾರೆ. ಸೊ ಹಂಗೆ ನಿಮ್ಗೂ ಕೂಡ ಉಪಕಾರ ಸ್ಮರಣೆ ಇರಬೇಕು, ನೀವು ಸುಮ್ಮನೆ ಈ ಜ್ಯೋತಿ ಬೆಳೆಸೋದಲ್ಲ, ಇಲ್ಲಿ ಜೈಕಾರ DK ಅನ್ನೋದಲ್ಲ. ಹಿಂಗೆ ಮೇಲ್ಗಡೆ DKನ ಈ ಸರ್ಕಾರನ ಮತ್ತೆ ತಂದಿಲ್ಲಿ ಕೊಂಡ್ರಿಸ್ಬೇಕು. ಆ ಜವಾಬ್ದಾರಿ ಕೂಡ ಇವತ್ತು ನಿಮ್ದು.
ಅದು ತಾವು ತಲೆ ತಿಳಿಸ್ಕೊಳ್ಳಿ.